ಕಾಂಗ್ರೆಸ್ ಪಕ್ಷದ ಶಾಸಕರಾದ ನಾವು ಅನುದಾನ ಬಿಡುಗಡೆ ಮಾಡಿ ಎಂದು ಮುಖ್ಯಮಂತ್ರಿ ಹಾಗೂ ಸಚಿವರಲ್ಲಿ ಮನವಿ ಮಾಡಿಕೊಂಡಾಗ ಮಾತ್ರ ಹಣ ಬಿಡುಗಡೆ ಆಗುತ್ತದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಹಾಗಿರುವಾಗ ಕಟಕಾಂಬವಿಯ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಗೆ ಸಂಪೂರ್ಣ ಹಣ ಬಿಡುಗಡೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಪೂರ್ಣ ಅನುದಾನ ಬಿಡುಗಡೆ ಮಾಡಿರುವುದರಿಂದಲೇ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುತ್ತಿದ್ದೇವೆ. ಆದರೆ ಜನರ ದಿಕ್ಕು ತಪ್ಪಿಸುವ ಕೆಲಸ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮಾಡುತ್ತಿದ್ದಾರೆ ಎಂದು ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಖಡಕ್ ಸಂದೇಶ ರವಾನಿಸಿದರು. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಕುರ್ಚಿ ಮತಕ್ಷೇತ್ರ ಅಂತಂದ್ರೆ ಭಾಳ ಪ್ರಜ್ಞಾವಂತ ಇರುವಂಥ ಜನ ಇದೆ, ಭಾಳ ಪ್ರಜ್ಞಾವಂತ. ಅದಕ್ಕೆ ಇವ್ರೇನು ಸುಳ್ಳು ಮಾತಾಡ್ತಾರಲ್ಲ, ಈ ಸುಳ್ಳು ಮಾತಾಡೋದು ಪ್ರತಿಯೊಬ್ಬರಿಗೂ ಗೊತ್ತಾಗೈತಿ. ಅವ್ರ ಬಂಡವಾಳ ಏನಪ್ಪ ಅಂತಂದ್ರೆ ಬಾಯಿ ಬಿಟ್ಟರೆ ಸುಳ್ಳು ಮಾತಾಡುವಂಥದ್ದು ಅವ್ರ ಬಂಡವಾಳ. ಅದಕ್ಕೆ ಅಂಥದಕ್ಕೆಲ್ಲ ಏನು ಹೆಂಗೆ ಹೇಳೋದು ಹೇಳಿ ನಾನು ನಿಮ್ಗೆ ನೀವು ಅವ್ರು ಈ ರೋಡ್ ಮಾಡಿದ್ದು ನಮ್ದು ಅಂತ ಹಂಗಂದ್ರೆ ಪಂಚ್ ಗ್ಯಾರಂಟಿ ಕೊಡಾಕತ್ತಿದ್ವಿ, ಅದು ನಮ್ದು ಅನ್ಬೇಕಾಗಿತ್ತಲ್ಲ. ಬೀರಪ್ಪನ ಮಡ್ಡಿಯಲ್ಲಿ ಇರುವ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರೇವಣಸಿದ್ದೇಶ್ವರ ಏತ ನೀರಾವರಿಯನ್ನ ಕುಡಚಿ ಮತಕ್ಷೇತ್ರದ ಮಾಜಿ ಶಾಸಕ ಪಿ ರಾಜೀವ ಅವರು ಭೂಮಿ ಪೂಜೆ ಮಾಡಿದರು. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಇವರ ಅನುದಾನದಲ್ಲಿ ದಿನಾಂಕ 21/7/2025 ಕಾಮಗಾರಿಯು ಪೂರ್ಣಗೊಂಡಿದೆ. ಈ ಕಾಮಗಾರಿಯನ್ನ ಪಿ ರಾಜೀವ ಶಾಸಕರು ಮಾಡಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಜನರ ದಿಕ್ಕು ತಪ್ಪಿಸುತ್ತಿರುವ ಕೆಲಸ ಮಾಡುತ್ತಿದ್ದಾರೆ ಎಂದು ಹರಿಹಾಯ್ದರು. ಇತ್ತೀಚೆಗೆ ಏನು ಬೆಳವಣಿಗೆ ಆಗತ್ತಪ್ಪ ಅಂತಂದ್ರೆ ತಾವೆಲ್ಲ ಗಮನಿಸಿರಬೇಕು. ನಾವೇನೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಏನು ಅವರ ಕಾರ್ಯಕರ್ತರು ಅದಾರಲ್ಲ, ಈ ಒಂದು ಸಾಲಿನಾಗ ಶಾಂಕ್ಷನ್ ಆಗಿತ್ತು, ಅದನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಅನ್ನುವಂಥ ಒಂದು ಪೋಸ್ಟ್ಗಳೇನು ಹಾಕತ್ತಾರಲ್ಲ. ಯಾಕಂದ್ರೆ ಬರೀ ಮಾತಾಡೋದು ನಮ್ಮ ಕೆಲಸ ಅಲ್ಲ, ನಮ್ಮ ಸಾಧನೆ ಏನಪ್ಪ ಅಂತಂದ್ರೆ ಜನ ಮಾತಾಡಬೇಕು, ನಾವು ಮಾತಾಡಬಾರ್ದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಕ್ಷೇತ್ರದಾಗ ನಾವು ಕೆಲಸ ಮಾಡತ್ತೀವಿ. ಅದಕ್ಕೆ ದಯವಿಟ್ಟು ನಾವೇನು ಈ ಸೋಷಿಯಲ್ ಮೀಡಿಯಾದಾಗ ಏನು ನೀವು ಈ ಪೋಸ್ಟ್ ಹಾಕತ್ತಿದ್ದೀರಲ್ಲ, ದಯವಿಟ್ಟು ನಿಮ್ಗೆ ಅದು ಸರಿ ಅನಿಸ್ತೈತೆ ಅಂತೇಳಿ ನಿಮ್ಮ ಮುಖಾಂತರ ನಾವು ಕೇಳ್ತೀವಿ. ಬಿಜೆಪಿ ಪಕ್ಷದ ಅಧಿಕಾರದ ಅವಧಿ ಮುಗಿಯುವ ಸಮಯದಲ್ಲಿ ಮತ್ತೆ ಅಧಿಕಾರ ಗಿಟ್ಟಿಸಿಕೊಳ್ಳುವ ಸಲುವಾಗಿ ನೂರಾರು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಚುನಾವಣೆಯಲ್ಲಿ ಜನರನ್ನ ಮತ ಸೆಳೆದುಕೊಳ್ಳುವ ನಿಟ್ಟಿನಲ್ಲಿ ಪೂಜೆ ಮಾಡಿದ್ರು ಎಂದು ಟೀಕಿಸಿದರು. ಈ ಸಂದರ್ಭದಲ್ಲಿ ಕುಡಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹುಲ್ಗಣಿ, ಬಾಳು ಹಾಡಾಕರ, ವರ್ಧಮಾನ ಶಿರಹಟ್ಟಿ, ರಾಜು ಕೌಜಲಗಿ, ಶಂಭು ಬಿರಾದರ ಪಾಟೀಲ, ಶಂಕರಗೌಡ ಪಾಟೀಲ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಮೇಶ್ ಕಾಂಬ್ಳೆ, 9 ಲೈವ್ ನ್ಯೂಸ್, ಚಿಕ್ಕೋಡಿ.